ಎಲ್ಲ ಪತ್ರಿಕೋದ್ಯಮ ಮಿತ್ರ ಸ್ನೇಹಿತರಿಗೆ ನಮಸ್ತೆಗಳನ್ನ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನನ್ನ ಹೆಸರು ಮಧು ಅಂತ ಹೇಳಿ, ಎತ್ತಂಬಾಡಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇರೋ ಉದ್ದೇಶ ಏನಂತಂದ್ರೆ, ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದಲ್ಲಿ ನಡೆದಿರತಕ್ಕಂತಹ ವಿವಿಧ ಕಾಮಗಾರಿಗಳ ಹಣ ದುರ್ಬಳಕೆಗೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ಏರ್ಪಡಿಸಲಾಗಿದೆ. ಮೊದಲನೇದಾಗಿ 2021 ಮತ್ತು 2022ನೇ ಸಾಲಿನಲ್ಲಿ ಇರ್ತಕ್ಕಂಥ ಅವರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಅರಕನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ಕಾಮಗಾರಿಗೆ ಅಂತ ಹೇಳಿ 25 ಲಕ್ಷಕ್ಕೆ ಎಸ್ಟಿಮೇಷನ್ ಆಗ್ತದೆ. ಎಸ್ಟಿಮೇಷನ್ ಕಾಪಿ ತಂದುಕೊಟ್ಟಿದೆ. 25 ಲಕ್ಷಕ್ಕೆ ಎಸ್ಟಿಮೇಷನ್ ಆದ ನಂತರ ಇದಕ್ಕೆ ಯಾವುದೇ ರೀತಿಯಾದಂತ ಆಡಳಿತಾತ್ಮಕ ಅನುಮೋದನೆ ಮತ್ತೆ ತಾಂತ್ರಿಕ ಅನುಮೋದನೆ ಇರುವುದಿಲ್ಲ. ಯಾವುದೇ ರೀತಿಯಾದಂತಹ ತಾಂತ್ರಿಕ ಅನುಮೋದನೆ ಅಂದ್ರೆ ಟೆಕ್ನಿಕಲ್ ಸ್ಕ್ರೂಟಿನಿ ಆಗದೆ ಇದ್ರೆ ಅವ್ರೇನ್ ಮಾಡ್ತಾರೆ, ಕೆಲಸ ಶುರುವಾಗಿದೆ ಅಂತ ಹೇಳಿ ಅವ್ರಿಗೆ ಮುಂಗಡ ಹಣ ರಿಲೀಸ್ ಆಗುತ್ತೆ. 18,75,00,000 ಮುಂಗಡ ಹಣ ರಿಲೀಸ್ ಆಗುತ್ತೆ. ಆ 18,75,000ಗಳಲ್ಲಿ 1,02,610 ರೂಗಳನ್ನ ದುರ್ಬಳಕೆ ಮಾಡಿರ್ತಾರೆ. ಯಾವ ರೀತಿ ದುರ್ಬಳಕೆ ಮಾಡಿರ್ತಾರೆ ಅಂತಂದ್ರೆ, ಸುನಿಲ್ ಅಂತ ಕಾಂಟ್ರಾಕ್ಟರ್ನ ಇವರೇ ಕ್ರಿಯೇಟ್ ಮಾಡ್ತಾರೆ, ಲೇಬರ್ ಕಾಂಟ್ರಾಕ್ಟರ್ ಅಂತ. ಬಟ್ ಮೋರ್ ಎವರ್ ಸುನಿಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ. ಸುನಿಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ. ಅವರನ್ನ ನಕಲಿ ಗುತ್ತಿಗೆದಾರ ಅಂತ ಸೃಷ್ಟಿ ಮಾಡಿಕೊಂಡು ಲೇಬರ್ ಚಾರ್ಜ್ ಅಂತ ಹೇಳಿ ನಮೂದಿಸಿ ಲೇಬರ್ ಬಿಲ್ ಅವರ ಕಚೇರಿ ಟಿಪ್ಪಣಿನಲ್ಲಿದೆ. ಅವ್ರ ಕಚೇರಿ ಟಿಪ್ಪಣಿಯಲ್ಲಿರುವಂತೆ 1,02,610 ರೂಗಳು ಹಣ ಡ್ರಾ ಆಗುತ್ತೆ. ಆದ್ರೆ ದುರ್ದೈವ ಏನಂದ್ರೆ ಅಲ್ಲಿ ಕೆಲಸನೇ ಆರಂಭ ಆಗಿಲ್ಲ. ಖಂಡಿಕೆ 3 ಅವರೇ ಹೇಳಿರುವಂತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಾಮಗಾರಿಗೆ ಇಲ್ಲಿವರೆಗೆ 18,75,00,000 ಬಿಡುಗಡೆಯಾಗಿರುತ್ತದೆ. ಇಲ್ಲ ಲಕ್ಷಗಳು ಖರ್ಚಾಗಿರ್ತದೆ ಅಂದ್ರೆ ಯಾವುದೇ ಖರ್ಚಾಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಖರ್ಚಾಗಿಲ್ಲ ಅಂದ್ಮೇಲೆ ಈ ಲೇಬರ್ ಬಿಲ್ ಏನಿತ್ತು, 1,02,610 ರೂಪಾಯಿ ಲೇಬರ್ ಬಿಲ್ ಹೆಂಗ್ ಕೆಲಸನೇ ಪ್ರಾರಂಭ ಆಗಿಲ್ಲ ಅಂತ ಅವರೇ ಹೇಳ್ತಿರೋದು. ಅದೇ ಅವರೇ ಕೊಟ್ಟಿರ್ತಕ್ಕಂಥ ಆಫೀಸ್ ನೋಡಿ. ಸೀಟಲ್ಲಿ ಹಣ ಕೂಡ ಡ್ರಾ ಆಗಿದೆ, ಜಸ್ಟ್ ಸ್ಟಾರ್ಟ್ ಆಗಿದೆ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಕೊನೆಯ ಸೀಟಲ್ಲಿ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಿ 1,02,610 ರೂಪಾಯಿನ ಡ್ರಾ ಮಾಡಿದೆ. ಮಿಸ್ಯೂಸ್ ಕೂಡ ಆಗೋದಿದೆ. ಮೊದಲನೇ ಪ್ರಕರಣ ಏನಾದ್ರು ಇದೆಯಾ? ಅಡಿಷನಲಿ 2 ಕೊಠಡಿಗೆ ಸಂಬಂಧಪಟ್ಟಂತೆ ಸರ್ ಲೊಕೇಶನ್ ಅಲ್ಲಿ GPS ಮ್ಯಾಪ್ ಅಲ್ಲಿ ಕೆಲವೊಬ್ಬರೇ ಅದೇ ತರನೇ ತೋರಿಸೋದು. ಗಡಿಭಾಗದಲ್ಲಿ ಇದ್ದಂತದ್ದಲ್ಲಿ ಈಗ GPS ಮ್ಯಾಪ್ ಏನಿರುತ್ತೆ ಅದು ಎಕ್ಸಾಕ್ಟ್ ಲೊಕೇಶನ್ ಯಾರು ತೋರಿಸಲ್ಲ. ಈಗ ನಾವು ದಿಶಾಂಕ್ ನೋಡಿರ್ತೀವಿ, ದಿಶಾಂಕ್ ಆಪ್ ಅಲ್ಲಿ ಸರ್ವೆ ಮಾಡಿದ್ರೆ ಎಕ್ಸಾಕ್ಟ್ ತೋರಿಸಲ್ಲ, ಆಜು ಬಾಜು ಗಡಿನಲ್ಲೇ ತೋರಿಸುತ್ತೆ. ದಟ್ ಬಿಲಾಂಗ್ಸ್ ಟು ಟೆಕ್ನಿಕಲ್ ಪ್ರಾಬ್ಲಮ್. ಅದೇನಿದ್ರು ಅವ್ರಿಗೆ ದಿಶಾಂಕ ಹೋಗಿರುತ್ತೆ, ಯಾವುದೇ ಕಾರಣಕ್ಕೂ ತೋರಿಸಲ್ಲ. ನಿಜ ಪ್ರತಿಷ್ಠಾನ ಟ್ರಸ್ಟ್ ನಿಧಿಯಲ್ಲಿ ಅನುಮೋದನೆಗೊಂಡಿರುವಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾಮಗಾರಿಗಳ ಲಿಸ್ಟ್ ಅಲ್ಲಿ ಇದು ಒಂದು ಕೂಡ ಆಗಿದೆ. 2 ಅಡಿಷನಲ್ ಕೊಠಡಿ ಅಂತ ಆಲ್ರೆಡಿ ಎಕ್ಸಿಸ್ಟಿಂಗ್ ಶಾಲೆ ಇದೆ. ಸೊ 2 ಅಡಿಷನಲ್ ಕೊಠಡಿನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಕಟ್ಟಡಗಳು ನಿರ್ಮಾಣ ಆಗಿರೋದಿಲ್ಲ. ಸೊ ಸೇಮ್ ಓಲ್ಡ್ ಹಳೆಯ ಕಟ್ಟಡಗಳೇ ಇರುತ್ತೆ. ಪ್ರೀವಿಯಸ್ಲಿ ಕಟ್ಟಿರ್ತಾರಲ್ಲ, 2 ಕೊಠಡಿ ಕಟ್ಟಿದ್ದೀನಿ ಅಂತ
2 ಕೋಟಿ ಕಟ್ಟಡಕ್ಕೆ ಕಾಮಗಾರಿಗೆ ಅಂತ ಹೇಳಿ ಅವರು 25 ಲಕ್ಷ ಎಸ್ಟಿಮೇಟ್ ಮಾಡ್ತಾರೆ. ಸರ್ ಈಗ 18 ಲಕ್ಷ ಮುಂಗಡ ಆಗಿಲ್ಲ, ಕಟ್ಟಡಗಳಾಗಿಲ್ಲ, ಇವತ್ತು ಹೋದ್ರು ಕೂಡ ಹಾಗೆ ಇದೆ. ಹಂಗೆ ಸರ್ ಈಗ ತಾವು ಕೊಟ್ಟರೆ ಕಚೇರಿ ಟಿಪ್ಪಣಿ ಒಂದ್ ಸೆಕೆಂಡ್ ಸರ್, ಈ ಕಚೇರಿ ಟಿಪ್ಪಣಿ ತಾವು ಏನ್ ಕೊಟ್ಟಿದ್ದೀರಾ, ಈಗ 18.75 ಲಕ್ಷ ಮುಂಗಡ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಪ್ರತಿ ಸಲ 75% ರಿಲೀಸ್ ಮಾಡಿರ್ತಾರೆ. 25 ಲಕ್ಷ ಹೌದು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಇಲ್ಲ ಲಕ್ಷಗಳು ಖರ್ಚಾಗಿರುತ್ತವೆ ಅಂದ್ರೆ ಇದುವರೆಗೂ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಯಾವುದೇ ಆಗಿಲ್ಲ ಅಂತ. ಆದ್ರೆ ಮುಂದುವರೆದವ್ರು ಏನ್ ಹೇಳ್ತಾರೆ, ಲೇಬರ್ ಅಥವಾ ಸಾಮಗ್ರಿ ಮೊತ್ತ ಅಲ್ವಾ 1,550,000 ರೂಪಾಯಿ ಸುನಿಲ್ ಅವರಿಗೆ ಹಣ ಸಂದಾಯ ಮಾಡುವ ಸಂಬಂಧ ಧನಾದೇಶವನ್ನು ಸಿದ್ಧಪಡಿಸಿ ಅನುಮೋದನೆ ಹಾಗೂ ಸಹಿಗಾಗಿ ಕಡತವನ್ನು ಮಂಡಿಸಿದ್ದಾರೆ. ನೀವ್ ಹೇಳ್ತಾರೆ ಮುಂಗಡ ಪಡ್ಕೊಂಡಿರೋದು ಅವ್ರ ಕಚೇರಿ ಸಿಬ್ಬಂದಿಯಿಂದ ಕಾರಣಕ್ಕೆ ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ರ. ಕಚೇರಿ ಸಿಬ್ಬಂದಿ ಏನಂತಾನೆ ಫ್ರಾಡ್ ಆಗಿದೆ. ಸುನಿಲ್ ಅಂತಕ್ಕಂಥವನು ಕೆಲಸ ಮಾಡುವಂತ ಎಂಪ್ಲಾಯ್ ಸುನಿಲ್ ಅಲ್ಲ ಅಲ್ಲೇ ಮುಂದುವರೆದು 2019-20 ಸಾಲಿನಲ್ಲಿ CSR ಫಂಡ್ ಅಲ್ಲಿ ಮಂಡ್ಯ ಜಿಲ್ಲೆ ಒಳಗಡೆ 6 IT ಸರ್ಕಾರಿ ITI ಕಾಲೇಜುಗಳ ಕಾಮಗಾರಿ ಶುರುವಾಗುತ್ತೆ. ಯಾರು ಸಹಭಾಗಿತ್ವ ಅಂತಂದ್ರೆ ನೆಸ್ಟಿನ್ ಟಾಟಾ ಸ್ಟೀಲ್ಸ್ ಲಿಮಿಟೆಡ್ ಅಂತ ಹೇಳಿ ಆ ಖಾಸಗಿ ಕಂಪನಿಯವ್ರ ಜೊತೆ ಕಾರ್ನಿಕ್ ಅಂತ ಕೇಳಿದ್ದಾರೆ. ಕಾರ್ಮಿಕರ ಸಹಭಾಗಿತ್ವದಲ್ಲಿ ಸರ್ಕಾರ ಕಾರ್ಮಿಕರಿಗೆ ಆಲ್ ಓವರ್ ಸ್ಟೇಟ್ 64 ಸರ್ಕಾರಿ ITI ಕಾಲೇಜುಗಳ ತರಬೇತಿ ಸಂಸ್ಥೆಗಳಲ್ಲಿ ನಾವೇನ್ ಮಾಡಬೇಕು, ವರ್ಕ್ಶಾಪ್ ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವ್ರ ಜೊತೆ ಟೈಪ್ ಆಗ್ತಾರೆ. ಕಾರ್ಮಿಕರ ಜೊತೆ ಕಾರ್ಮಿಕರು ಮಂಡ್ಯ ಜಿಲ್ಲೆಯಲ್ಲಿ ಆಯ್ದ 6 ITI ಸರ್ಕಾರಿ ITI ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅದ್ರಲ್ಲಿ ಯಾವ್ದಾದ್ರು ಅಂದ್ರೆ ಮಂಡ್ಯ ಟೌನು, ಮಳವಳ್ಳಿ, ನಾಗಮಂಗಲ, ಕೇರ್ಪೇಟೆ, ಮದ್ದೂರು, ಸೋಮನಹಳ್ಳಿ, ಪಾಂಡವಪುರ, ಚಿಂತಪುರ್ಣಿ ITI ಕಾಲೇಜು. ಇದು 6 ITI ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳಲ್ಲಿ ನಡೆದಿರ್ತಕ್ಕಂಥ ಹಣ ದುರುಪಯೋಗ. ಇದು ಕಾಮಗಾರಿಗೆ ಸಂಬಂಧಪಟ್ಟಂಗೆ ಕೇಳಿದ್ರು ಮೊದಲು ನಮ್ಮ ಪತ್ರಿಕಾ ಸ್ನೇಹಿತರು, ಈ ದಾಖಲೆಗಳನ್ನ ನೀವು ಹೆಂಗೆ ಪಡ್ಕೊಂಡಿರ್ತೀನಿ ಅಂತೇಳಿ ನಾನು ಆ ಟೈಮ್ ಪಡ್ಕೊಂಡಿದ್ದೀನಿ. ಅದನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೀನಿ. ಎಸ್ಟಿಮೇಷನ್ಸ್ ಬಂದು ಇವರು ನಿರ್ಮಿತಿ ಕೇಂದ್ರ ಮಂಡ್ಯ ಇವ್ರು ಮಾಡಿರ್ತಕ್ಕಂಥ ಎಸ್ಟಿಮೇಷನ್ ಬಂದು 92,86,000ಕ್ಕೆ 92,86,000ಗಳಿಗೆ ಎಸ್ಟಿಮೇಷನ್ ಮಾಡ್ತಾರೆ. ಆದ್ರೆ ಇವ್ರಿಗೆ ಟೆಕ್ನಿಕಲ್ ಸ್ಕೂಟ್ನಿ ಆದ ನಂತರ ಅವ್ರ ಅಪ್ರೂವಲ್ ಕೊಡ್ತಕ್ಕಂಥದ್ದು ಬಂದು 83,29,000 83,29,000 ಕೊಡ್ತಾರೆ. ಇದು ಒಂದು. ಅದಕ್ಕೆ ರಿಲೆವೆಂಟ್ ಆಗಿ ಟೆಕ್ ಲ್ಯಾಬ್ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಅಂತೇಳಿ ಮಂಡ್ಯ ITI ಕಾಲೇಜಿಗೆ ಮತ್ತೊಂದು ಎಸ್ಟಿಮೇಷನ್ಸ್ ಮಾಡ್ತಾರೆ 41,85,000. ಮುಂದುವರೆದು ಸೇಮ್ ಮಂಡ್ಯ ಸರ್ಕಾರಿ ITI ಕಾಲೇಜ್ ಸಂಬಂಧಪಟ್ಟಂಗೆ ಲ್ಯಾಬ್, IoT ಲ್ಯಾಬ್ ಮತ್ತೆ ಸರ್ವರ್ ರೂಮ್ಸ್, ವ್ಯಾಸ್ಟ್ ಸ್ಟುಡಿಯೋ ಮತ್ತೆ ಕ್ಲಾಸ್ ರೂಮ್ಸ್ಗಳನ್ನ ಉನ್ನತೀಕರಣಕ್ಕೋಸ್ಕರ 20,29,000ಕ್ಕೆ ಎಸ್ಟಿಮೇಷನ್ಸ್ ಮಾಡ್ತಾರೆ. ಆದ್ರೆ ಇಲ್ಲೆಲ್ಲ ಕಾಮಗಾರಿಗಳು ಆಡಳಿತಾತ್ಮಕ ಅನುಮೋದನೆ ಸಿಕ್ಕತ್ತೆ. ಯೋಗಿ ಗಾಣಿಕವ್ರಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕ ನಂತರ ಇವ್ರೇನ್ ಮಾಡ್ತಾರೆ, ಆಟೋಮೆಟಿಕಲಿ ಇವ್ರ ಕೆಲಸ ಶುರು ಮಾಡ್ತಾರೆ. ಬಟ್ ಈಗ ನಿರ್ಮಿತಿ ಕೇಂದ್ರಕ್ಕೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿನೇ ಅಧ್ಯಕ್ಷರಾಗಿರ್ತಾರೆ. ಬಟ್ ಅವ್ರ ಅಧ್ಯಕ್ಷರ ಗಮನಕ್ಕೆ ಬಂದಿರಲ್ಲ. ಅಧ್ಯಕ್ಷರ ಗಮನಕ್ಕೆ ಯಾವಾಗ ಬರ್ದಲ್ಲಿ ಅವ್ರ ಕಾಮಗಾರಿಗಳನ್ನ ಅಂತ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಮೊದಲ ಹಂತದಲ್ಲಿ ಈ ಟಾಟಾ ಇದಲ್ಲ ಕಂಪ್ನಿ ಟಾಟಾ ಸ್ಟೀಲ್ಸ್ ಲಿಮಿಟೆಡ್ ಅಂತ ಹೇಳಿ ಅವ್ರ ಸಹಭಾಗಿತ್ವದಲ್ಲಿ ನಡೆಸಿರ್ತಕ್ಕಂಥ ಕಾಮಗಾರಿಗೆ ಅವ್ರಿಗೆ ಮುಂಗಡ ಹಣ ಪ್ರತಿಶತ 20% ನ ರಿಲೀಸ್ ಮಾಡಬೇಕು. ಫಸ್ಟ್ ಪೇಮೆಂಟ್. ಸೆಕೆಂಡ್ ಪೇಮೆಂಟ್ ಬಂದು ಪ್ರತಿ ಸಹ 60%. ಈಗ 20% ರಿಲೀಸ್ ಮಾಡಬೇಕು ಅಂತಂದಾಗ ಆ 20% ರಿಲೀಸ್ಗೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟು? 5,74,018 ರೂಪಾಯಿ.
ಆಫೀಸ್ ನೋಟ್ನಲ್ಲಿ ಫಸ್ಟ್ ಪೇಜ್. ಅದರ ಕೆಳಗಡೆ ಹೋಗಿ, ಅದರ ಕೆಳಗಡೆ ಮಾನ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳು ಅಲ್ಲಿ ಬರೀತಾರೆ. ಖಂಡಿಕೆ 2 ಆದೇಶದಂತೆ ಪರಿಶೀಲಿಸಲಾಯಿತು. ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಮಂಡ್ಯರವರು ಟಾಟಾ ಸ್ಟೀಲ್ಸ್ ಲಿಮಿಟೆಡ್ ಹೆಸರಿಗೆ 5,74,018 ರೂಗಳನ್ನು ಧನಾದೇಶ ತಯಾರಿಸಿದ್ದು ಕಡತದಲ್ಲಿನ ಅನ್ಸೈನ್ಡ್ ಡಾಕ್ಯುಮೆಂಟ್, ಇಟ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್, ಕಡತದಲ್ಲಿರುವ ಅನ್ಸೈನ್ಡ್ ಡಾಕ್ಯುಮೆಂಟ್ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಈಗ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಬಂದು ಡಿಸಿ ಅಪ್ರೂವಲ್ ಇದೆ ಕೆಲಸ ಮಾಡ್ತಾರೆ. ಅಷ್ಟು ಲಿಬರ್ಟಿ ಎಲ್ಲಿದೆ? ಅಷ್ಟು ಸ್ವಾತಂತ್ರ್ಯ ಇದೆಯಾ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಿಗೆ, ಯೋಜನಾ ವ್ಯವಸ್ಥಾಪಕರಿಗೆ? ಟಾಟಾ ಟೆಕ್ನಾಲಜಿಯವರು ಅವರೇ ಮಾಡ್ಕೊಟ್ಟಿರೋದು ಆ ಕಟ್ಟಡ. ಯಾರು? ಅದು ಬೇಸ್ಮೆಂಟ್ ಬಿಟ್ಟರೆ ಮೇಲ್ಗಡೆ ಕಟ್ಟಿರೋ ಕಟ್ಟಡ ಈ ಸ್ವರ್ಣಕಂಡದಲ್ಲಿ ಇದೆಯಲ್ಲ ಕಟ್ಟಿದಾರಲ್ಲ ITI ಪಕ್ಕ, ಅದು ಪೂರ್ತಿ ಮಾಡಿರೋದು ಟಾಟಾ ಟೆಕ್ನಾಲಜಿಯವರು. ಇಲ್ಲ, ನಿರ್ಮಿತಿ ಕೇಂದ್ರ ನಿಲ್ಸ್ತಾರೆ. ಅವ್ರು ಸಹಭಾಗಿತ್ವ ತಗೊಂತಾರೆ ಸರ್, ಅವ್ರು ಸಹಭಾಗಿತ್ವ ತಗೊಂತಾರೆ. ಫುಲ್ ಅವ್ರಿಗೆ ಪೇಮೆಂಟ್ ಗಿಮೆಂಟ್ ಎಲ್ಲ ಕೊಡೋದೇ ನಿರ್ಮಿತಿ ಕೇಂದ್ರ ಥ್ರೂ ಡಿಸಿನೇ ಸೈನ್ ಮಾಡಬೇಕು. ಈಗ ಅವ್ರು ಮಾಡಿದ್ರೆ ಡಿಸಿ ಹೆಸರು ಬರೋ ಅವಶ್ಯಕತೆ ಇಲ್ಲ. ನಾನು ಚಾರಿಟಿ ಮಾಡ್ತೀನಿ, ಸೊ ನಾನು ಚಾರಿಟಿ ಮಾಡೋದು ಎಲ್ಲ ಯಾವ್ದು ನೀವು ಹೇಳಿದ ಪ್ಲೇಸ್ ನಾನು ಕಟ್ಕೊಟ್ಟು ಹೋಗ್ತೀನಿ. ಸ್ಕೂಲು, ಶಾಲೆ, ಕಾಲೇಜ್ ಅಲ್ವಾ? ಇವ್ರು ಸಹಭಾಗಿತ್ವನೇ ಬೇಡದಾಗಿತ್ತಲ್ಲ. ನಿರ್ಮಿತಿ ಕೇಂದ್ರದ ಸಹಭಾಗಿತ್ವ ಏನು ಬೇಕಾಗಿತ್ತು ಅವ್ರಿಗೆ? ಕಾರ್ಣಿಕ ಸಹಭಾಗಿತ್ವ ಏನು ಬೇಕಿತ್ತು? ಸೊ ಟಿಲ್ ಟುಡೇ ಯಾವ ITI ಕಾಲೇಜ್ಗಳು ಕೂಡ ಹ್ಯಾಂಡ್ ಓವರ್ ಆಗಿಲ್ಲ ನಿರ್ಮಿತಿ ಕೇಂದ್ರದಿಂದ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿದೆ, ನಾವೇ ಮಾಡ್ಕೊಡ್ತೀವಿ ಅಂತ. ಮೋರ್ ಇನ್ಫಾರ್ಮೇಶನ್ ಮುಂದೆ ಬೇಕಾದ್ರೆ ಮಾಡಿ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿದೆ.